ವೃಶ್ಚಿಕ ರಾಶಿಯವರಿಗೆ ನೋಡೋದಾಯ್ತು ಅಂತಾದ್ರೆ, ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲಿ ಶುಕ್ರ ಬಂದ ಅಂತಾದ್ರೆ ಸ್ವಲ್ಪ ಕೌಟುಂಬಿಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದ್ರೆ ಬೇಡದೇ ಇರುವಂತಹ ವಿಚಾರಗಳಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಡಕುಗಳು ಬರುವಂತಹ ಒಂದು ಸಾಧ್ಯತೆ. ಪಂಚಮದಲ್ಲಿ ಶನಿ ಇದ್ದಾನೆ ಅಂತಾದ್ರೆ ಮನಸ್ಸಿನಲ್ಲಿ ದುಃಖ, 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ರಾಹು ಇದ್ದಾನೆ, ಸುಖ ಇಲ್ಲ, ಮನಸ್ಸಿನಲ್ಲಿ ದುಃಖ, ಕುಟುಂಬದಲ್ಲಿ ಒಡಕು. 8ರಲ್ಲಿ ಗುರು, ಹಾಗಾಗಿ ನೀವು ಯೋಚನೆ ಮಾಡದೇ ಇರುವಂತಹ ರೀತಿಯಲ್ಲಿ ಖರ್ಚು. 9ರಲ್ಲಿ ಬುಧ ಇರುವಂತದ್ದು ಪ್ರಾರಂಭದಲ್ಲಿ ಮಾತ್ರ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದೆ. ಅದು ಬಿಟ್ರೆ ಕರ್ಮಸ್ಥಾನದಲ್ಲಿ ಕುಜ ಕೇತು ಉದ್ಯೋಗವನ್ನ, ಕುಟುಂಬವನ್ನ, ಮನಸ್ಸನ್ನ ಎಲ್ಲವನ್ನ ಹಾಳು ಮಾಡಿಕೊಳ್ಳುವಂತಹ ಒಂದು ಯೋಗ ಇದೆ. ಹಾಗಾಗಿ ಇದು ಹೆದರಿಕೆ ಅಲ್ಲ, ಎಚ್ಚರಿಕೆ. ವೃಶ್ಚಿಕ ರಾಶಿಯವರು ಅವಶ್ಯವಾಗಿ ಶನಿಗೆ, ಗುರುವಿಗೆ ಶಾಂತಿಯನ್ನ ಮಾಡಿಸೋದರ ಜೊತೆಗೆ ಅವರ ತಾಯಿಯ ಆರೋಗ್ಯ, ಸುಖದ ವಿಚಾರದಲ್ಲಿ, ಗಾಡಿಯ ವಿಚಾರ, ವಾಹನ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ವಾಹನ ಸಂಚಾರದಲ್ಲಿ ಬೆಟ್ಟ ಆಗುವಂಥದ್ದು, ವಾಹನದಿಂದ ಖರ್ಚುಗಳು ಬರುವಂತಹ ಒಂದು ಸಾಧ್ಯತೆಗಳು, ಇದೆಲ್ಲವೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗುತ್ತೆ. ಏನ್ ಮಾಡಬೇಕು ಅಂದ್ರೆ, ಈ ಸಮಸ್ಯೆಗಳಿದೆ ಗೊತ್ತಾಗತ್ತೆ. ಕುಟುಂಬದಲ್ಲಿ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರುವಂತಹ, ಬೇಡದೇ ಇರೋ ಸಣ್ಣ ಪುಟ್ಟ ವಿಚಾರದಿಂದ ಕುಟುಂಬದಲ್ಲಿ ಒಂದು ರೀತಿ ಚೆನ್ನಾಗಿರುವಂತಹ ಹದದಲ್ಲಿರುವಂತಹ ಹಾಲಿಗೆ ಸ್ವಲ್ಪ ಎಲ್ಲೋ ನಿಂಬೆ ಹಣ್ಣಿನ ಒಂದಷ್ಟು ಹುಳಿಗಳು ಅನ್ನುವಂಥದ್ದು ಬರುವಂತಹ ಸಾಧ್ಯತೆಗಳು. ಹಾಗಾಗಿ ಇದಕ್ಕೆ ಏನ್ ಮಾಡಬೇಕು ಅಂತಾದ್ರೆ, ಈ ವೃಶ್ಚಿಕ ರಾಶಿಯವರು ಅವಶ್ಯವಾಗಿ ಕುಲದೇವರ ದರ್ಶನವನ್ನ ಮಾಡಬೇಕು. ಯಾಕೆಂದ್ರೆ ಕುಲದೇವರು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ, ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ತುಂಬಾ ಅತ್ಯಂತ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾರೆ. ಯಾರಿಗೂ ಕುಲದೇವರ ಅನುಗ್ರಹ ಇರುತ್ತೆ, ಫಸ್ಟ್ ನಮ್ಮನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಕುಲದೇವ. ಹಾಗಾಗಿ ಬೇರೆ ಏನೇ ಗ್ರಹಗಳ ದುಷ್ಟ ಗ್ರಹ ಬಾಧೆ ಇರಲಿ ಅಥವಾ ಯಾವುದೇ ಸಮಸ್ಯೆಗಳು ನಮಗಿದ್ರು ಕೂಡ ನಮ್ಮ ಕುಲದೇವರನ್ನ ನಾವು ಚೆನ್ನಾಗಿ ಆಶ್ರಯ ಮಾಡಿದ್ದೇ ಆಯಿತು ಅಂತಂದ್ರೆ, ಕುಲದೇವರ ರಕ್ಷಣೆ ಅನ್ನುವಂಥದ್ದು ನಮಗೆ ಬೇಗ ಒಲಿಯುತ್ತೆ. ಬೇರೆ ಯಾವ ದೇವರ ಪೂಜೆ ಪುನಸ್ಕಾರ, ಉಪಾಸನೆ, ಜಪ ಏಕೆಯಾಗಿದ್ರು ಕೂಡ ಅದು ನಮಗೆ ಒಲಿಯೋದು ನಿಧಾನ ಆಗುವುದು. ಆದ್ರೆ ಇಲ್ಲಿಯವರೆಗೆ ನಮ್ಮ ಕುಲದೇವನು ನಮ್ಮನ್ನ ಏನು ರಕ್ಷಣೆಯನ್ನ ಮಾಡ್ಕೊಂಡು ಬಂದಿರ್ತಾನೆ, ಅವನನ್ನ ನಾವು ಬೇಗ ಉಪಾಸನೆ ಮಾಡಿದ್ರೆ, ಪೂಜಾದಿಗಳನ್ನ, ಜಪಾದಿಗಳನ್ನ ಅವನ ವಿಚಾರದಲ್ಲಿ ಮಾಡಿದ್ದೆ, ಕುಲದೇವರ ವಿಚಾರದಲ್ಲಿ ಅದು ಬೇಗ ಅನುಗ್ರಹವನ್ನ ಮಾಡುವ. ಕುಲದೇವ ದರ್ಶನ ಅನ್ನುವಂಥದ್ದು ತುಂಬಾ ಪ್ರಮುಖವಾಗಿರುವಂತಹ ಒಂದು ಅನುಗ್ರಹವನ್ನ ನಿಮಗೆ ಮಾಡಿಕೊಡ್ಲಿಕ್ಕಿದೆ. ಅದರ ಜೊತೆಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಅಥವಾ ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು, ಪಂಚಮ ಸ್ಥಾನದಲ್ಲಿ ಶನಿಯಿಂದ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವಂತಹ ಈ ಎಲ್ಲ ಯೋಗಗಳಿಗೆ ನೀವು ಏನೇ ಆದ್ರೂ ಕೂಡ, ಏನೇ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಈ 2 ಸತಿ ಯೋಚನೆಯನ್ನ ಮಾಡಿ ಸ್ವಲ್ಪ ತಾಳ್ಮೆಯನ್ನ ತಂದ್ಕೊಂಡು ನೀವು ಹೆಜ್ಜೆ ಇಡ್ಲಿಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಡಿಸಿಷನ್ ಅನ್ನುವಂಥದ್ದು ಡಿಸಿಷನ್, ತಪ್ಪು ನಿರ್ಧಾರಗಳಾಗುವಂತಹ ಒಂದು ಸಾಧ್ಯತೆಗಳಿದೆ. ತನ್ಮೂಲಕ ನೀವು ಒಂದಷ್ಟು ಪಶ್ಚಾತ್ತಾಪ ಪಡುವಂತಹ ಸಾಧ್ಯತೆಗಳು ಕೂಡ. ಹಾಗಾಗಿ ಕುಲದೇವರ ದರ್ಶನ, ಕುಲದೇವರ ಅನುಗ್ರಹ ಸಾಧ್ಯ ಆಯಿತು ಅಂತಂದ್ರೆ ಎಲ್ಲ ಸರ್ವಾರಿಷ್ಟಗಳು ಶಾಂತವಾಗ್ಲಿ ಅಂತ ಹೇಳಿ ಈಶ್ವರನಿಗೆ ರುದ್ರಾಭಿಷೇಕವನ್ನ ಮಾಡಿಸುವಂಥದ್ದು. ಕುಲದೇವರೇ ಈಶ್ವರನಾಗಿದ್ದ ಪಕ್ಷದಲ್ಲಿ ಇನ್ನೂ ಒಳ್ಳೆಯದು ಅಂತವರು ಕುಲದೇವರಿಗೆ ಹೋಗಿ ರುದ್ರಾಭಿಷೇಕವನ್ನ ಮಾಡಿಸುವಂಥದ್ದಾಗಿರ್ಬೋದು, ಅಥವಾ ಈ ಅರಿಷ್ಟಗಳು ನಿವೃತ್ತಿ ಆಗಲಿ ಅಂತ ಕಲವು ದುರ್ಗಾ ವಿನಾಯಕು ಅಂತ ಹೇಳೋ ರೀತಿಯಲ್ಲಿ ಕಲಿಯುಗದಲ್ಲಿ ದುರ್ಗೆ ಬೇಗ ಅನುಗ್ರಹವನ್ನು ಮಾಡುವಂಥ ದೇವತೆ ಅಂತ. ಹಾಗಾಗಿ ಆ ಚಂಡಿಕೆಯನ್ನ ಅಂದ್ರೆ ಚಂಡಿ ಪಾರಾಟವನ್ನ ಮಾಡಿಸುವಂಥದ್ದು, ಸಪ್ತಶತಿ ಪಾರಾಯಣವನ್ನ ಮಾಡಿಸುವಂಥದ್ದು ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ. ಇರುವಂತಹ ಒಂದಷ್ಟು ಸಮಸ್ಯೆಗಳನ್ನ ನಿಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನ, ಸಾಮರ್ಥ್ಯವನ್ನ ಅದು ತಂದುಕೊಡ್ಲಿಕ್ಕಿದೆ. ವೃಶ್ಚಿಕ ರಾಶಿಯವರು ಅವಶ್ಯವಾಗಿ ಪರಿಹಾರ ಪೂಜಾದಿಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗ್ಲಿಕ್ಕಿದೆ. ನಮಸ್ಕಾರ.